Okay, so about 10 from this VPC3, I'm not able to reach 10 IP. Result 10.1.1.11. Okay, is that right? 10.1.1.10. Destination port unreachable. Okay. Result destination unreachable. Traffic is forwarded to this. Or let me verify core switch to core switch 2. So all are all showing up. Okay, so spanning tree, spanning tree enable VLAN 30, VLAN 1, mhm, so, okay, GI 0/1/0, 1/0. Where is that 1/0? This is the root port. Okay, so VLAN 1 get this the root port. VLAN 2, you must provide the router which VLAN 2 ಗೆ ಯಾವ್ದು root port? VLAN 2 0, 1/0 is the root port. VLAN 3, VLAN 3 0. What is the root port? Root port is 1/0. Okay. Oh, ಯಾ ಸೊ ಇವಾಗ ಟ್ರಾಫಿಕ್ ಏನಾಗ್ತಾ ಇದೆ ಅಂದ್ರೆ ನಮ್ದು ಇಲ್ಲಿಂದ ನಾವು ಪಿಂಗ್ ಮಾಡ್ತಾ ಇದೀವಲ್ಲ ಈ ಐ ಪಿಗೆ. ಸೊ ಇಲ್ಲಿಂದ Mm-hmm. ಕೋರ್ ಸ್ವಿಚ್ 1 ಗೆ ಹೋಗ್ತಾ ಇದೆ. Okay. 1 ಇಂದ ಟ್ರಾಫಿಕ್ ಈ ಕಡೆ ಹೋಗ್ಬೇಕು, ಬಟ್ ಕೋರ್ ಸ್ವಿಚ್ 1 ಅಲ್ಲಿ ಏನೋ ಬ್ಲಾಕ್ ಆಗ್ತಾ ಇದೆ. ಸೊ ಇಲ್ಲಿ ನೋಡ್ಬೋದು. ಸೊ ನಾನು ಕೋರ್ ಸ್ವಿಚ್ 2 ಅಲ್ಲಿ ನಾನು ಎಂಟರ್ ಆಗಿದ್ದೀನಿ. ಮತ್ತೆ ಸ್ಪ್ಯಾನಿಂಗ್ ಟ್ರೀ ನೋಡಿದ್ರೆ ನನಗೆ 1/0 ನನಗೆ ರೂಟ್ ಪೋರ್ಟ್ ಇದೆ. 1/0 ಇಲ್ಲಿದೆ. ಕರೆಕ್ಟಾ? ಇದು ರೂಟ್ ಪೋರ್ಟ್ ಇದೆ. ಸೊ ಟ್ರಾಫಿಕ್ Mm. ಹೋಗಿ ಇಲ್ಲಿಂದ ಈ ಕಡೆ ರೀಚ್ ಆಗ್ಬೇಕು. ಬಟ್ ಸಮ್ವೇರ್ ದಿಸ್ ಇನ್ ಬಿಟ್ವೀನ್ ದಿಸ್ ಟ್ರಾಫಿಕ್ ಬ್ಲಾಕ್ ಆಗ್ತಾ ಇದೆ. ಸೊ ಅದನ್ನ ನಾವು ಫೈಂಡ್ ಔಟ್ ಮಾಡ್ಬೇಕು. ಯಾಕಂದ್ರೆ ನಾವು ಈ ಸ್ವಿಚ್ ಅಲ್ಲೂ ನಾವು ಫೇಸ್ ಮಾಡಿದೀವಿ ಇಶ್ಯೂ, HSRP ಇಶ್ಯೂ. ಸೊ ಅದನ್ನ ನಾವು ಫೈಂಡ್ Okay. ಇಲ್ಲ ಅಂದ್ರೆ ಇದನ್ನ ನಾವು ಪೋರ್ಟ್ ನ ಡಿಸೇಬಲ್ ಮಾಡಿ ನೋಡ್ಬಹುದು. ಓ ಲೆಟ್ಸ್ ಮ್ಯಾನೇಜ್ಮೆಂಟ್ IP ಪಿಂಗ್ ಆಗ್ತದೆಯಾ ನಿಲೇಶ್ ಕೋರ್ಸ್ ಸ್ವಿಚ್ ನಲ್ಲಿ? ಯಾ ಮ್ಯಾನೇಜ್ಮೆಂಟ್ ಐಪಿ ರೀಚಬಲ್ ಇದೆ, ಬಟ್ ಫಂಕ್ಷನಲಿ ಏನೋ ಬ್ಲಾಕ್ ಆಗ್ತಾ ಇದೆ ಟ್ರಾಫಿಕ್, ಪರ್ಟಿಕ್ಯುಲರ್ ವಿಲ್ಯಾನ್ ಟ್ರಾಫಿಕ್. ಮ್ಯಾನೇಜ್ಮೆಂಟ್ ಐಪಿ Okay. ರೀಚಬಲ್ ಇದೆ. ಲೆಟ್ಸ್ ಗೋ ಟು ದ ಆಕ್ಸೆಸ್ ಸ್ವಿಚ್. ಆಕ್ಸೆಸ್ ಸ್ವಿಚ್ 1 ಗೆ ನೋಡೋಣ ಯಾವ ಪೋರ್ಟ್ ಇದು ಇದೆ. ಸೊ ಆಕ್ಸೆಸ್ ಸ್ವಿಚ್ 1 ಎನೇಬಲ್
ಶೋ ಸ್ಪ್ಯಾನಿಂಗ್ ಟ್ರೀ. ಇದೆಲ್ಲ ಲೈವ್ ಎನ್ವೈರನ್ಮೆಂಟ್ ಅಲ್ಲೂ ತುಂಬಾ ಇಂಪಾರ್ಟೆಂಟ್ ಸ್ಪ್ಯಾನಿಂಗ್ ಟ್ರೀ. ಸೊ ನಮ್ಗೆ ಹಾ ಸಮ್ಟೈಮ್ ಟ್ರಾಫಿಕ್ ಹೌದು. ಬ್ಲಾಕ್ ಆಗ್ಬಿಡುತ್ತಲ್ಲ, ರೀಚಬಿಲಿಟಿ ಸಿಗಲ್ಲ, ಅವಾಗ ನಾವು ನೋಡ್ಬೇಕಾಗುತ್ತೆ ಯಾವ್ದು ರೂಟ್ ಪೋರ್ಟು. ಸೊ ಅವಾಗ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಬೋದು, ಓಕೆ ಮೇ ಬಿ ಇಲ್ಲಿ ಏನಾದ್ರು ಪ್ರಾಬ್ಲಮ್ ಇರ್ಬೋದು ಅಂತ. ಸೊ ಇಲ್ಲಿ ರೂಟ್ ಪೋರ್ಟ್ ನೋಡ್ಬೋದು, GI 0/0. ಓಕೆ, ಇಲ್ಲಿ ನಾವು ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಬೋದು. ಸೊ ನಮ್ ಟ್ರಾಫಿಕ್ ಏನ್ ಬರ್ತಾ ಇದೆ ಇಲ್ಲಿ, ಇದು ಈ ಕಡೆ ಹೋಗ್ತಾ ಇದೆ, ಡೈರೆಕ್ಟ್ ಈ ಕಡೆ ಹೋಗ್ತಾ ಇಲ್ಲ. ಅದೇ. ಸೊ ಇವಾಗ ಏನ್ ಮಾಡೋಣ ಅಂದ್ರೆ, ನಾನು ಈ ಪೋರ್ಟ್ ಬ್ಲಾಕ್ ಮಾಡಿ ನೋಡೋಣ. ಈ GI 0/0 ಇದು ರೂಟ್ ಪೋರ್ಟ್ ಆಗ್ಬೇಕು. ಆಲ್ವೇಸ್ ವಿ ಹ್ಯಾವ್ ಟು ಲುಕ್ ಫಾರ್ ರೂಟ್ ಪೋರ್ಟ್. ಸಾರಿ. Always we have to look for a root port, right? Which is forwarding the Yeah, we traffic. have, yes, correct. We have to look for root port. Then only we'll understand. So from where traffic is going. So because we have Okay. to interface, right, to uplink. So whether it is going through the GI 0/0 or 0/1. So here we can clearly understand. So the root port for this switch is GI 0/0. So that means our traffic is going through this switch, core switch 1. Okay. Then it's coming back to core switch 2. Then it's reaching to firewall. So Then let's how do we set find this out that port. which is the root bridge? Nilesh, Sorry. a root bridge. How do we find out here a root bridge here? Yeah, here we Which can could see if be. you run source spanning tree, right? So here somewhere we have root. This is the root ID, then bridge ID. Here we can see. So we can Okay. in this we can see the MAC address because all switches are having same priority, right? So we should not look for priority. We should look for this one. So MAC. 5000009 then 0/0, which is lowest, right? That will be a bridge switch. Okay. We can compare ನೀಲೇಶ್, other ರೂಟ್ switches ಬ್ರಿಡ್ಜ್ as ಅಂದ್ರೆ well. ಯಾವ ತರ ಇಲ್ಲಿ ಎಲ್ಲಿಂದ ಎಲ್ಲಿಗೆ? ರೂಟ್ ಬ್ರಿಡ್ಜ್ ಅಂದರೆ, ಸೊ ಇವಾಗ ಎಕ್ಸಾಂಪಲ್ ಲೆಟ್ಸ್ ಸೇ ಇದರಲ್ಲಿ ಮ್ಯಾಕ್ ಅಡ್ರೆಸ್ ಕಮ್ಮಿ ಇದೆ, ಇದರಲ್ಲಿ ಜಾಸ್ತಿ ಇದೆ, ಇದರಲ್ಲೂ ಜಾಸ್ತಿ ಇದೆ, ಇದರಲ್ಲೂ ಜಾಸ್ತಿ ಇದೆ. ಇಷ್ಟುವಲ್ಲಿ ಸೊ ಅವಾಗ ಟ್ರಾಫಿಕ್ ಇಲ್ಲಿಂದ ಹೋದ್ರೆ ಸೊ ಎಂಡ್ಗೆ ಇಲ್ಲೇ ಬರಬೇಕು, ಕರೆಕ್ಟಾ? ಇಲ್ಲಿಂದ ಹೋದ್ರು ಸೊ ಈ ಕಡೆಯಿಂದ ತಿರುಗಾಡಿ ಬಂದ್ರು ಎಂಡ್ ಇಲ್ಲೇ ಬರ್ಬೇಕು, ಯಾಕಂದ್ರೆ ರೂಟ್ ಬ್ರಿಡ್ಜ್ ಇದು ನಮ್ದು. ಸೊ ಇಲ್ಲಿಂದಾನು ಔಟ್ಸೈಡ್ ಟ್ರಾಫಿಕ್ ಹೋಗ್ತಾ ಇರೋದು, ಇದು ರೂಟ್ ಬ್ರಿಡ್ಜ್. ಸೊ ಆತರ. ಸೊ ಯಾವ್ದು ಲೋವೆಸ್ಟ್ ಇದೆ ಅಲ್ಲ ಅದು ರೂಟ್ ಯಾವುದು ಬ್ರಿಡ್ಜ್ ಸ್ವಿಚ್ ಆಗುತ್ತೆ. ಟು ಕೋರ್ ಸ್ವಿಚ್ ಟು ರೂಟ್ ಬ್ರಿಡ್ಜ್. ಯಾ, ಸೊ ಲೋಯೆಸ್ಟ್ ಇರೋದು ಇದು ಆಗುತ್ತೆ. ಸೊ ನಾವು ಲೈಕ್ ಮೇನ್ಲಿ ಪ್ರಿಯಾರಿಟಿ ಚೇಂಜ್ ಮಾಡಿನೂ ಮಾಡ್ಬೋದು, ರೂಟ್ ಬ್ರಿಡ್ಜ್ ಮಾಡ್ಬೋದು. ಸೊ ಕೋರ್ ಸ್ವಿಚ್ 2 ಅಲ್ವಾ, ಲೆಟ್ಸ್ ಲಾಗ್ ಇನ್ ಇವಾಗ ದಟ್. ಲೋಯೆಸ್ಟ್ ಆಕ್ಸೆಸ್ ಸ್ವಿಚ್ ಇದ್ರೆ ಯಾ, ಅದೇ ರೂಟ್ ಬ್ರಿಡ್ಜ್ ಆಗುತ್ತೆ. ಸೊ ಅವಾಗ ನಾವು ಪ್ರಿಯಾರಿಟಿ ಚೇಂಜ್ ಮಾಡಿಬಿಟ್ಟು ರೂಟ್ ಬ್ರಿಡ್ಜ್ ಮಾಡ್ಬೋದು, ಕೋರ್ ಸ್ವಿಚ್ ನ ರೂಟ್ ಬ್ರಿಡ್ಜ್ ಮಾಡ್ಬೋದು ಪ್ರಿಯಾರಿಟಿ ಚೇಂಜ್ ಮಾಡ್ಬಿಟ್ಟು. Bilal, in production environment ಅಲ್ಲಿ ಏನ್ ಗೊತ್ತಾ, ಪ್ರೊಡಕ್ಷನ್ ಎನ್ವೈರನ್ಮೆಂಟ್ ಅಲ್ಲಿ ರೂಟ್ ಬ್ರಿಡ್ಜ್ ನ ಆಲ್ವೇಸ್ ವಿ ಸೆಟ್ ವಿಚ್ ಇಸ್ ಹೈಯೆಸ್ಟ್ ಕೋರ್ ಸ್ವಿಚ್ ಇರ್ತಲ್ವಾ, ಲೋಯೆಸ್ಟ್ ಅದನ್ನ ನಾವು ಪ್ರಿಯಾರಿಟಿ. ರೂಟ್ ಬ್ರಿಡ್ಜ್ ಅಂತ set ಮಾಡ್ತೀವಿ. ಯಾ, ಕರೆಕ್ಟ್, ಎಕ್ಸಾಕ್ಟ್ಲಿ. ಸೊ ಅದು ನಾವು ಚೂಸ್ ಮಾಡೋದು ಯಾವ್ದು ನಮ್ಗೆ ರೂಟ್ ಬ್ರಿಡ್ಜ್ ಬೇಕು ಅಂತ. ಸೊ ಅದಕ್ಕೆ ಇಂಟರ್ವ್ಯೂ ಕ್ವಶನ್ಸ್ ಕೇಳ್ತಾರೆ ನೋಡಿ. ಸೊ ಸ್ಪ್ಯಾನಿಂಗ್ ಟ್ರೀ ಹೆಂಗ್ ವರ್ಕ್ ಆಗುತ್ತೆ, ಸೊ ಎಕ್ಸ್ಪ್ಲೈನ್ ಮಾಡಿ, ರೂಟ್ ಬ್ರಿಡ್ಜ್ ಹೆಂಗ್ ಸೆಲೆಕ್ಟ್ ಮಾಡುತ್ತೆ, ಸೊ ಅದೆಲ್ಲ ಕೇಳ್ತಾರೆ ನೋಡಿ. ಸೊ ಇಲ್ಲಿ ರೂಟ್ ID ವಿಲಾನ್ 1ಗೆ 69, ದೆನ್ 000 ಇದು. ಓಕೆ, ಇದು ಅಡ್ರೆಸ್ 4 ಇದೆ, 2 ಇದೆ, ರೂಟ್ ID 2. ಹಿಯರ್ ಐ ಕ್ಯಾನ್ ಸಿ 4 ಬ್ರಿಡ್ಜ್, ದೆನ್ access switch VLAN 1 2, then here I can see 9. ಸೊ ಇಲ್ಲಿ ಜಾಸ್ತಿ ಇದೆ ನೋಡಿ. ಸೊ ಈ ಸ್ವಿಚ್ ಅಲ್ಲಿ 4 ಇದೆ, ಈ ಸ್ವಿಚ್ ಅಲ್ಲಿ 9 ಇದೆ. ಸೊ ಆವಾಗ ಡೆಫಿನೆಟ್ಲಿ ಇದನ್ನೇ ರೂಟ್ ಬ್ರಿಡ್ಜ್ ಆಗಿ ಸೆಲೆಕ್ಟ್ ಮಾಡುತ್ತೆ. ಈ ತರ ಮ್ಯಾಕ್ ಐಡಿ ನಾವು ನೋಡ್ಬೇಕು, ಯಾಕಂದ್ರೆ ಪ್ರಿಯಾರಿಟಿ ನಮ್ದು ಸೇಮೇ ಇರುತ್ತೆ ಎಲ್ಲ ಸ್ವಿಚ್ ಅಲ್ಲಿ ಬೈ ಡಿಫಾಲ್ಟ್. ಓಕೆ, ಸೊ ನಾವು ಎಲ್ಲಿದ್ವಿ ಇವಾಗ, ಸೊ ಇದನ್ನ ಸೆಟ್ ಮಾಡ್ತಾ ಇದ್ವಲ್ಲ ಪೋರ್ಟ್ನ. ಕಾನ್ಫಿಗ್ ಟರ್ಮಿನಲ್ ಇಂಟರ್ಫೇಸ್ GI 0/0 shut. Okay, so enter into. ಡೌಟ್. Okay. ಇವಾಗ ಮ್ಯಾಕ್ ಐಡಿ ನೋಡಿ ರೂಟ್ ಬ್ರಿಡ್ಜ್ ನ ಮಾಡ್ಬೋದಲ್ಲ, ಜಾಸ್ತಿ ಮ್ಯಾಕ್ Yes. ಐಡಿ ಯಾರ್ದಿರುತ್ತೋ ಅದು ರೂಟ್ ಬ್ರಿಡ್ಜ್ ಅಂತ ಹೇಳಿದಲ್ಲ.
ಹ್ಮ್ ಮ್ಯಾಕ್ ಐಡಿಯಲ್ಲಿ ಹೆಂಗೆ ಜಾಸ್ತಿ ಕಮ್ಮಿ ಮಾಡಕ್ಕಾಗುತ್ತೆ? ಇವಾಗ IP ಅಂದ್ರೆ ನಂಬರ್ಸ್ ಇರುತ್ತೆ, ವ್ಯಾಲ್ಯೂ ಜಾಸ್ತಿ ಮಾಡಿದ್ರೆ ಅದಾಗತ್ತೆ. ಇದ್ರಲ್ಲಿ ಹೆಂಗೆ ಯಾವ್ದು ವ್ಯಾಲ್ಯೂ ಜಾಸ್ತಿ ಮಾಡ್ಬೇಕು? ಏನ್ ನಂಬರ್ಸ್ ಇರ್ತವೆ, ಆಲ್ಫಾಬೆಟ್ಸ್ ಇರ್ತವೆ ಮ್ಯಾಕ್ ಅಲ್ಲಿ? ಹೆಕ್ಸಾಡೆಸಿಮಲ್ ವ್ಯಾಲ್ಯೂ ಗೊತ್ತಲ್ಲ? ಇಲ್ಲ ಇಲ್ಲ ಹೆಕ್ಸಾಡೆಸಿಮಲ್. ನಿಲೇಶ್, ಯಾ. ಅವ್ರು ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ರು. ಹ್ಮ್ ಬಿಲಾಲ್, ನಾವು ಮ್ಯಾಕ್ ಐಡಿ ಚೇಂಜ್ ಹಾ ಮಾಡಕ್ಕಾಗಲ್ಲ. ಮ್ಯಾಕ್ ಐಡಿ ಹಂಗೆ ಇರುತ್ತೆ. ಹಾ ಬಟ್ ಮಾಡಕ್ಕಾಗಲ್ಲ. ಸೊ ಇಲ್ಲ ನವೀನ್, ಸೊ ಅವ್ರದ್ದು ಅದೇ ಕ್ವಶನ್ ಅದೇ ಕರೆಕ್ಟ್ ಅದ್ ಆಗಿದೆ. ಗೊತ್ತು. ಸೊ ನಾನ್ ಕೇಳ್ತಿರೋದು ನಾವು ಏನಂದ್ರೆ, ಪ್ರಿಯಾರಿಟಿ ಚೇಂಜೇ ಮಾಡ್ತಾ ಇಲ್ಲ ಅನ್ಕೊಳ್ಳಿ. ಸೊ ಅವಾಗ ನಾವು ಹಾ ಯಾವ್ದು ರೂಟ್ ಬ್ರಿಡ್ಜ್ ಅಂತ ಹೆಂಗ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು? ಯಾಕಂದ್ರೆ ಮ್ಯಾಕ್ ಅಡ್ರೆಸ್ ಓಕೆ ಮೇಲೆ ನಮ್ಗೆ ಹಾ ಗೊತ್ತಾಗಲ್ಲ ಅಲ್ಲ, ಯಾವ್ದು ಜಾಸ್ತಿ ಕಮ್ಮಿ ಅಂತ ಅಂಡರ್ಸ್ಟ್ಯಾಂಡ್ ಆಗಲ್ಲ. ಸೊ ಅದಕ್ಕೆ ನಾವು ಓ ಹೆಕ್ಸಾಡೆಸಿಮಲ್ ಗೆ ಹೋಗ್ಬೇಕು. ಸೊ ಅವಾಗ ಅಂಡರ್ಸ್ಟ್ಯಾಂಡ್ ಮಾಡಬಹುದು. ಸೊ ಎಕ್ಸಾಂಪಲ್ ಇವಾಗ ಹೆಂಗೆ ಇಲ್ಲಿ ಅದು ನೋಡಿ, ಸ್ವಲ್ಪ ನಾನು ಹೇಳ್ಬಿಡು. ಇವಾಗ ಹೆಕ್ಸಾಡೆಸಿಮಲ್ ಯಾ ಏನು? ಬಿಲಾಲ್, ಇವಾಗ ನಾನು ಇಲ್ಲಿ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಬೋದು. ಸ್ಟಾರ್ಟಿಂಗ್ 5 0 0 0 9 ಇದೆ. ಸೊ ನಮ್ದು ಕೋರ್ ಸ್ವಿಚ್ ಅಲ್ಲಿ 2 ಹಾ ಅಲ್ಲಿ, ಸೊ ಹಾ 5 0 0 0 0 ಇಲ್ಲಿ 4 ಇದೆ. ಸೊ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡಬಹುದು. ಸೊ ಎಕ್ಸಾಂಪಲ್, ಇವಾಗ ಇಲ್ಲಿ 4 ಜಾಗದಲ್ಲಿ ಎ ಇದೆ. ಸೊ ಇಲ್ಲಿ 9 ಜಾಗದಲ್ಲಿ ಬಿ ಇದೆ. ಸೊ ಅವಾಗ ಏನಾಗುತ್ತೆ ಅಂದ್ರೆ ಎ ಕಮ್ಮಿ ಆಗುತ್ತೆ. ಸೊ ಡೆಸಿಮಲ್ ಹೆಂಗಿರುತ್ತೆ ಅಂದ್ರೆ, ಲೆಟ್ ಮಿ ಹ್ಮ್ ಶೋ ಯು. ಸೊ ಹೆಕ್ಸಾಡೆಸಿಮಲ್ ವ್ಯಾಲ್ಯೂ ನಮ್ದು 0 to 15. ಇಫ್ ಐ ಆಮ್ ನಾಟ್ ರಾಂಗ್, ದಿಸ್ ಇಸ್ ದ ವ್ಯಾಲ್ಯೂ, ಕರೆಕ್ಟ್? ಸೊ ಹೆಂಗಾಗುತ್ತೆ ಅಂದ್ರೆ ಲೈಕ್ 0 1 2 3 4 5 6 7 8 9 ಆದ್ಮೇಲೆ 10 ಅಂತೂ ಬರಲ್ಲ, ಕರೆಕ್ಟಾ? ಸೊ 9 ಆದ್ಮೇಲೆ ನಮ್ಗೆ ಹ್ಮ್ ಎ ಬರುತ್ತೆ, ದೆನ್ ಬಿ ಬರುತ್ತೆ, ದೆನ್ ಸಿ ಬರುತ್ತೆ, ದೆನ್ ಡಿ ಬರುತ್ತೆ, ದೆನ್ ಇ ಬರುತ್ತೆ, ದೆನ್ ಎಫ್ ಬರುತ್ತೆ. ಎಫ್ ಲಾಸ್ಟ್ ಅನ್ಸುತ್ತೆ. 1 2 3 4 5 6 7 8 9 ಹ್ಮ್ 10 11 12 13 14 15 16. ಯಾ, 0 to 15 ಅಂದ್ರೆ 0 ಕೌಂಟ್ ಆಗುತ್ತೆ, ಟೋಟಲ್ 16. ಸೊ ನಮ್ಗೆ ಇವಾಗ ಇದು ಲೋವೆಸ್ಟ್, ಇದು ಹ್ಮ್ ಸೆಕೆಂಡ್ ಲೋವೆಸ್ಟ್, ಓಕೆ. ಅದು ಮತ್ತೆ ಲೋವೆಸ್ಟ್, ಥರ್ಡ್ ಲೋವೆಸ್ಟ್, ಆತರ. ಸೊ 9 ಆದ್ಮೇಲೆ A 10, B 11, 13, 14, 15, 16. ಸೊ ಹಾ ಇನ್ ಕೇಸ್ ಓಕೆ ಇವಾಗ ಓಕೆ. ಇಲ್ಲಿ ಎ ಇದೆ ಅಂದ್ರೆ ನಿಮ್ದು 10 ವ್ಯಾಲ್ಯೂ, ಇಲ್ಲಿ ಬಿ ಇದೆ ಅಂದ್ರೆ ಇಲ್ಲಿ 11 ವ್ಯಾಲ್ಯೂ. ಸೊ ಇದು ಕಮ್ಮಿ. ಓಕೆ ಸೊ ಇದು ಕಾನ್ಸೆಪ್ಟ್ ಇರುತ್ತೆ. ಬಟ್ ನೀನು ಇಲ್ಲಿಂದ ನೋಡ್ಬೇಕು, ಸ್ಟಾರ್ಟಿಂಗ್ ಇಂದ ನೋಡ್ಬೇಕು. ಟಿಲ್ ಹ್ಮ್ 9 ಇದು 0 ಮಟ್ಟ ಸೇಮ್ ಇದ್ರೆ ಸೊ ನೀನ್ ಲಾಸ್ಟ್ ಡಿಜಿಟ್ ಕಂಪೇರ್ ಮಾಡ್ಬೇಕು. ಇನ್ ಕೇಸು ಟಿಲ್ ಇಲ್ಲಿ ಮಟ್ಟ ಸೇಮ್ ಇದ್ರೆ ಹ್ಮ್ ಇಲ್ಲಿ ಲಾಸ್ಟ್ ಡಿಜಿಟ್ ಕಂಪೇರ್ ಮಾಡ್ಬೇಕು. ಸೊ ಆ ತರ ಇದೆ ಅದು ಕಂಪ್ಯಾರಿಸನ್, ನೀನ್ ಕರೆಕ್ಟ್ ಆಗಿ ನೋಡ್ಕೋಬೇಕು. ಸೊ ಇದು ಹೆಕ್ಸಾಡೆಸಿಮಲ್ ಥಿಂಗ್ಸ್. ಸೊ ಅದ್ರ ಮೇಲೆ ನಾವು ಹ್ಮ್ ನೋಡ್ಬೋದು. ಓಕೆ, ನಾವು ಆಕ್ಸಸ್ ಸ್ವಿಚ್ ಮೇಲೆ ಪೋರ್ಟ್ ಸೆಟ್ ಮಾಡಿದೀವಿ. ಸೊ ಇವಾಗ ನೋಡೋಣ ಶೋ ಸ್ಪ್ಯಾನಿಂಗ್ ಟ್ರೀ. ಇವಾಗ ಯಾವ ರೂಟ್ ಬ್ರಿಡ್ಜ್ ತಗೊಳುತ್ತೆ ನೋಡೋಣ. ರೂಟ್ ಪೋರ್ಟ್ GI 0/1 ತಗೊಂಡು, ಓಕೆ. ವಿಲ್ಯಾನ್ 20ಗೂ ಸೇಮ್ ತಗೊಂತ, ಯಾ ರೂಟ್ ಪೋರ್ಟ್ ತಗೊಂಡು ವಿಲ್ಯಾನ್ 30ಗೂ ನೋಡೋಣ. ಸೊ ಇವಾಗ ಈ ರೂಟ್ ಪೋರ್ಟ್ ಆಯ್ತು ನೋಡು, ಯಾಕಂದ್ರೆ ಇದು ಆಲ್ರೆಡಿ ಶಟ್ ಡೌನ್ ಆಯ್ತಲ್ಲ. ಸೊ ಇದಕ್ಕೆ ಸಿಗ್ತಾ ಇರೋದು ಇದೇ ಸ್ವಿಚ್ ಇವಾಗ. ಸೊ ಇಲ್ಲಿನೂ ಅದೇ ಪೋರ್ಟ್ ಆಯ್ತು. ಸೊ ಇವಾಗ ನಾವು ಏನ್ ಮಾಡೋಣ ಅಂದ್ರೆ ಟಿ ಸಿ ತ್ರೀ ಇಲ್ಲಿ ಇದೆ ನಮ್ದು, ಅಲ್ಲಿಂದ ಟ್ರೇಸರ್ಟ್ ಮಾಡಿ ನೋಡೋಣ. ಸೊ ಇವಾಗ ಎಲ್ಲಿ ರೀಚ್ ಆಗ್ತಾ ಇದೀವಿ ನಾವು? ಟ್ರೇಸರ್ಟ್ 1.1.1, ಓಕೆ. 10.1.3, still not reaching to the firewall. Okay, Nilesh, are we reaching to the core now? Yeah. sorry. Are we reaching to the core too? This packet is Yeah, we reaching to. can. Yeah, I can reach the core too, but I'm not reaching to the firewall. So that is the one. 1.1.11 is the core IP address. So switch to IP address. So I can reach here. Okay. Okay. Yeah, but I'm not reaching this one. So let me go to the core switch 2 and 1.11 ವರೆಗೂ ರೀಚ್ ಆಗ್ತಾ ಇದೀವ ನಿಲೇಶ್ ಇವಾಗ? yes, correct. Core 2 switch ಮಟ್ಟ ರೀಚ್ ಆಗ್ತಾ ಇದೀವಿ ಇವಾಗ ನಾವು. ನೀನ್ ಟ್ರೇಸ್ ಆರ್ ಟಿ ಆಗ್ದಲ್ಲ, ಯಾ, ಕೋರ್ ಟು ಸೊ ಅದು ಸ್ವಿಚ್ IP ಇದೆನಾ 1.11? ಇಲ್ಲ 10 ಟ್ರೇಸ್ ರೂಟ್ ಅಲ್ಲಿ ನನಗೆ ರಾಂಗ್ ತೋರಿಸ್ತಾ ಇದೆ. ಸೊ ಅದಕ್ಕೆ ನಾನು ವೆರಿಫೈ ಮಾಡಬೇಕು. ಸೊ ಡೈರೆಕ್ಟ್ ಅದು ನೆಕ್ಸ್ಟ್ ಹೋಪ್ ನನಗೆ 10 ತೋರಿಸ್ತಾ ಇದೆ. 10 ನಮ್ದು 3.10 ಅಂದ್ರೆ
ವಿಲಾನ್ ಐ ಪಿ. ಯಾ ಕರೆಕ್ಟ್ ತೋರಿಸ್ತಾ ಇದೆ. ಸೊ 3.10. ಸೊ ಇಲ್ಲಿ ಕೋರ್ ಸ್ವಿಚ್ ಅಲ್ಲಿ ನಮಗೆ ವಿಲಾನ್ ಐ ಪಿ 10 ಇದೆ ಅಲ್ವಾ. ಶೋ ಐ ಪಿ ಇಂಟರ್ಫೇಸ್ ಬ್ರೀಫ್. ಸೊ ವಿಲಾನ್ 30. ವಿಲಾನ್ 30 ಐ ಪಿ ಎಲ್ಲಿ ಇತ್ತಿದು. ಯಾ ವಿಲಾನ್ 30 ಐ ಪಿ ಇಲ್ಲಿ ರೀಚ್ ಆಗ್ತಾ ಇದೆ ನೋಡಿ. ವಿಲಾನ್ 30. ಸೊ 10.1.3.10 ಕರೆಕ್ಟಾ. ಸೊ ನಾವು ಇಲ್ಲಿ ಮಟ್ಟ ರೀಚ್ ಆಗ್ತಾ ಇದೀವಿ, ಬಟ್ ಇಲ್ಲಿಂದ ಮುಂದೆ ಟ್ರಾಫಿಕ್ ಫ್ಲೋ ಆಗ್ತಾ ಇಲ್ಲ. ಸೊ ನಾವು ಇವಾಗ ಕೋರ್ ಸ್ವಿಚ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ಓಕೆ, ಸೊ ಇಲ್ಲಿಂದ ಪಿಂಗ್ ಮಾಡಿ ಟ್ರೈ ಮಾಡೋಣ. ಪಿಂಗ್ 10.1.1.1. ಸೊ ನಾನು ಪಿಂಗ್ ಮಾಡ್ತಾ ಇರೋದು ಪಾಲೋ ಆಲ್ಟೋ ಇಂಟರ್ಫೇಸ್ ಐ ಪಿ. ಓಕೆ, ದಿಸ್ ಒನ್. ಸೊ ಇಲ್ಲಿಂದ ರೀಚ್ ಆಗುತ್ತಾ ಅಂತ ನೋಡೋಣ. ಯಾಕಂದ್ರೆ ಇಲ್ಲಿಂದ ಇಲ್ಲಿವರೆಗೆ ಬರ್ತಾ ಇದೆ, ಬಟ್ ಇಲ್ಲಿಂದ ಫಾರ್ವರ್ಡ್ ಆಗ್ತಾ ಇಲ್ಲ. ಸೊ ಇಲ್ಲ, ಟ್ರಾಫಿಕ್ ಟ್ರಂಕ್ ಪೋರ್ಟ್ ಇಂದ ಟ್ರಾಫಿಕ್ ಮುಂದೆ ಹೋಗ್ತಾ ಇಲ್ಲ, ಈ ಟ್ರಂಕ್ ಪೋರ್ಟ್ ಇಂದ. ಓಕೆ, ಸೊ okay, so we'll do the troubleshooting here. Show interface. So let's verify the config first. Show running interface here 0/0. Enter. So this port configuration. Yeah, this is look good. Switch port mode encapsulation. Then trunk. Auto negotiate. Yeah, this is look good. Um. Let's do set and no set once. Interface GR 0/0 set. No set. And try to ping after set no set. Okay, so from here I should reach directly. Yeah, because both are in same subnet. Still I'm not able to reach. So running interface VLAN 1. Yeah, VLAN 1 IP address is this one. Okay. Let's verify the What Palo about Alto config. firewall end? Sorry? Yeah. No, I thought of check this only, firewall end. Yeah, so that's let's verify. VLAN 30. ನಿಲೇಶ್, So ಸರಿ ಫೈರ್ವಾಲ್ ಇಂದ one ಈ ಕಡೆ second, ಪಿಂಗ್ one ಮಾಡಿ ಚೆಕ್ second, one ಮಾಡಕ್ಕಾಗತ್ತಾ? second. ಅವಾಗ ಏನಾದ್ರು So see. I'm pinging wrong IP address. So here I assigned 10.1.3.1. Okay. So how to reach 3.1? So from here, let's try to ping. Not from here. Let's take port switch 2. Ping 10.1.3.1. 3.1, right? Yeah. Let me try to ping this one. Yeah, it's reachable. Okay, so the interface IP is reachable. So now I can reach from this switch to the Palo Alto interface. So let's try to reach from this PC, VPC 3. So now ping 10.1.3.1. So I was wrong. Yeah, it's reachable. So now let's try to reach Google. Ping 8.8.8. So, but I'm not able to reach Google. You know why? Is it a NAT configuration is not? Yeah, already I NAT enabled the ಇರ್ಬೇಕಲ್ಲ. NAT. Yeah, already I enabled the NAT. So here you can see already I enabled the NAT. So and I mentioned source any zone or any IP address, whatever it is from LAN zone. So we have four IPs, right? 10.1.3, 4, 5. Okay, whatever it is.
coming from LAN zone, it should translate to WAN zone. WAN means Yep. 192.168.1.40, whatever it is. So the NAT is Mhm. correct. So this is the Okay. destination network, and this is our IP address, ಅಂದ್ರೆ translated IP address. ನೀನ್ ಹೇಳಿದ್ದಲ್ಲ ನಿಲೇಶ್ ಸ್ಟಾರ್ಟಿಂಗ್ ಅಲ್ಲಿ ಅವ್ರದ್ದೇ ಸಪರೇಟ್ Yeah, ಒಂದು ಇದಿರತ್ತೆ, DNS ಇರುತ್ತೆ. ಸೊ ಅದಕ್ಕೆ ಹಿಂಗ್ ಮಾಡಿದ್ರೆ ಮೇ ಬಿ ಅಲ್ಲಿಂದ yeah. Already I assigned the DNS, right? So ಹೇಳಿದ್ರು here I ನಾನು. already have the DNS, Google DNS. So because ಹಾ, I ನೀನ್ don't ಪಿಂಗ್ have ಮಾಡ್ತಾ ಇರೋದು ISP DNS, ನೀನ್ ಪಿಂಗ್ ಮಾಡ್ತಾ ಇರೋದು ಗೂಗಲ್ DNS. correct too. So ಹ್ಮ್. already I allowed. ಅಲ್ಲ, So ಇಂಥ ನೀನ್ ಹೇಳ್ದಲ್ಲ ಕೇಸಸ್ ಅಲ್ಲಿ ISP ನೀವು ಅವರು ಫಸ್ಟ್, ಅವ್ರದೇ DNS ಕೊಡ್ತಾರೆ ಅಂತ. ಇಲ್ಲ, ಇಂಥ ಕೇಸಸ್ ಅಲ್ಲಿ ಫಸ್ಟ್ ನೀವು ಏನ್ ಟ್ರಬಲ್ ಶೂಟ್ ಮಾಡ್ತೀರಾ? ಸೊ ಎಕ್ಸಾಂಪಲ್ ಲೆಟ್ಸ್ ಸೇ, ಸೊ ಇದು ಒಂದ್ ಪಿ ಸಿ ಮಾತ್ರ ಇಶ್ಯೂ ಬರ್ತಾ ಇದೆ, ರಿಮೈನಿಂಗ್ ಪಿ ಸಿಸ್ ಓಕೆ ಇದೆ. ಸೊ ಇಂಥ ಕೇಸಸ್ ಅಲ್ಲಿ ನೀವು ಯಾವ ತರ ಟ್ರಬಲ್ ಶೂಟ್ ಮಾಡ್ತೀರಾ? ದಟ್ಸ್ ಮೈ ಕ್ವಶನ್. ಅಲ್ಲಿ ಒಂದ್ PC ಅಲ್ಲಿ ಇದ್ರೆ ಅದು DNS ಇದ್ ಮಾಡಿ ಆಲ್ರೆಡಿ DHCP ಅಲ್ವಾ? ಯಾ ಆಲ್ರೆಡಿ ಐ no, here I assigned already static IP address. So in this PC, so you can see here Okay, then you have to set the DNS. 10.1.3.2. Then you have Yeah, to check so the I'm DNS. correct. Yeah, I'm missing the DNS here. So here I Mhm. didn't assign the DNS. Okay, so let's see. Let's take this one. VLAN 20. Already I found that, right? Yeah, I opened this one. Let's take this test 1, 2, 3. Login ಆಗಲಿ ಅದು. VPC file also ನನ್ನ ಹತ್ರ ಇದೆ ಅಲ್ವಾ? Show P. ಏನೋ ಒಂದು ಕಮಾಂಡ್ ಇದೆ, ಅದು ದೂರ ಅಂತ IP ತಗೋತಾ ಇಲ್ಲ. TCP question mark. IP. ನಮ್ದು 50 ವಿಲಾನ್ ಅಲ್ಲಿ ಇದೆ, ತಗೊಂತು ಆಟೋಮೆಟಿಕ್ಲಿ. ಸೊ ನಾವು ಪೂಲ್ ಕ್ರಿಯೇಟ್ ಮಾಡಿರೋದು 30 ಇಂದ 50. ನಿಲೇಶ್, ವಾಯ್ಸ್ ಬರ್ತಾ ಇಲ್ಲ ನಿಲೇಶ್. ವಾಯ್ಸ್ ಬರ್ತಾ ಇಲ್ಲ. ಇವಾಗ ಬರ್ತಾ ಇದೆಯಾ? ಬರ್ತಾ ಇದೆ. ಬರ್ತಾ ಇದೆ, ಸ್ವಲ್ಪ ಏನೋ ದೂರದಿಂದ ಮಾತಾಡಂಗ್ ಬರ್ತಾ ಇದೆ. ಓ, ಬ್ಲೂಟೂತ್ ಡಿಸ್ಕನೆಕ್ಟ್ ಆಯ್ತು. ಯಾ, ಸೊ ಇವಾಗ ಈ ಪಿ ಸಿ ಇದೆ ಅಲ್ವಾ, ಇದು ವಿಲಾನ್ 50 ಅಲ್ಲಿ ಇದೆ. ಓಕೆ, ಇವಾಗ ಸೊ ಅದು DHCP ಇಂದ IP ತಗೊಂತು ನೋಡಿ. ಸೊ ನಮ್ದು ಪೂಲ್ ಇದೆ 30 ಇಂದ 50. ಸೊ ಫಸ್ಟ್ IP ತಗೊಂಡೈತೆ. ಸೊ ಲೆಟ್ಸ್ ಟ್ರೈ ಟು ಪಿಂಗ್ 8.8.8. ಸೊ ಇದಕ್ಕೆ DHCP ಇಂದ IP ತಗೊಂಡೈತಲ್ಲ, ಸೊ ಇದು ಡೈರೆಕ್ಟ್ ರೀಚ್ ಆಗಬೇಕು. ಸೊ ಡೆಸ್ಟಿನೇಷನ್ ಅನ್ರೀಚೇಬಲ್. ಸೊ ಸ್ಟಿಲ್ ತಗೋತಾ ಇಲ್ಲ. ಸೊ ನಾವು ವಿಂಡೋಸ್ PC ನೋಡೋಣ. ವಿಂಡೋಸ್ PC ನಮ್ದು ಲಾಗಿನ್ ಆಗ್ತಾ ಇಲ್ಲ. ಕ್ಲೋಸ್. ಸೊ ವಿಂಡೋಸ್ PC ನಮ್ದು VLAN 40 ಅಲ್ಲಿ ಇದೆ ಅಲ್ವಾ? VLAN 40ಗೂ ನಾವು ಆಲ್ರೆಡಿ ಕ್ರಿಯೇಟ್ ಮಾಡಿದ್ದೀವಿ. IP from 6. ಸೊ ಯಾ, ಅದಕ್ಕೂ IP ತಗೊಂಡೈತೆ. ಜಸ್ಟ್ ನೋಡೋಣ, DNS IP ತಗೊಂಡೈತೆ. ಯಾ, DNS ತಗೊಂಡೈತೆ. ಸೊ ಇವಾಗ ಇದನ್ನ ಪಿಂಗ್ ಮಾಡ್ತೀವಿ. ಪಿಂಗ್ 8.8.8. ಪೋಸ್ಟ್ ಅನ್ರೀಚೇಬಲ್. ಓಕೆ, ಗೆಟ್ವೇ ನೋಡೋಣ. 10.1.4.4. ಗೇಟ್ವೇ ರೀಚೇಬಲ್ ಇದೆ, ಬಟ್ ಟ್ರಾನ್ಸ್ಲೇಟ್ ಆಗ್ತಾ ಇದೆ. ಸೊ try to ping WAN IP address 192.168.40. WAN IP ರೀಚೇಬಲ್ ಇದೆ. ಸೊ ಇವಾಗ ನಾವು ನ್ಯಾಟ್ ಮೇಲೆ ಕಾನ್ಸಂಟ್ರೇಟ್ ಮಾಡೋದು. ನಮ್ದು ನ್ಯಾಟ್ ಅಲ್ಲಿ ಏನೋ ಪ್ರಾಬ್ಲಮ್ ಇದೆ. ಸೊ ಟ್ರಾನ್ಸ್ಲೇಟ್ ಆಗ್ತಾ ಇಲ್ಲ. ಇದು ಎಲ್ಲಿವರೆಗೂ ರೀಚಬಲ್ ಇರೋದು? ಈ PC ಎಲ್ಲಿವರೆಗೂ ರೀಚಬಲ್ ಇರೋದು? ಸೊ ಈ ಪಿ ಸಿದು ನಮ್ದು ಟಿಲ್ ಈ ಗೇಟ್ವೇ ಮಟ್ಟ ರೀಚಬಲ್ ಇದೆ. ನಮ್ದು ಫೈರ್ವಾಲ್ IP ಏನಿದೆ ಅಲ್ವಾ, ಇಂಟರ್ಫೇಸ್ IP, ಸೊ ಅಲ್ಲಿ ಮಟ್ಟ ರೀಚಬಲ್ ಇದೆ. ಬಟ್ ಅಲ್ಲಿಂದ ಟ್ರಾನ್ಸ್ಲೇಟ್ ಆಗಿ ಗೂಗಲ್ಗೆ ಹೋಗಿ
ಟ್ರಾನ್ಸ್ಲೇಷನ್ ಇಶ್ಯೂ ಇದೆ. 1.40 ಪಿಂಗ್ ಆಗ್ತಾ ಇಲ್ಲಲ್ಲ? ಯಾ 1.40 ಪಿಂಗ್. ಸೊ ಪಬ್ಲಿಕ್ ಐ ಪಿ ಪಿಂಗ್. ನಮ್ದು ಇಂಟರ್ನಲ್ ನೆಟ್ವರ್ಕ್ ಕರೆಕ್ಟ್ ಆಗಿದೆ, ಬಟ್ ಟ್ರಾನ್ಸ್ಲೇಷನ್ ಇಲ್ಲ ರೌಟಿಂಗ್ ಇಶ್ಯೂ ಇರ್ಬೋದು, ಇಲ್ಲ ನ್ಯಾಟ್ ಅಲ್ಲಿ ಇಶ್ಯೂ. It is a two points. So here management ping is allowed. Put the policy. Then ban. LAN to WAN. Okay, packet from LAN zone, whatever it is. The WAN and interface is correct. One is correct. We translated. This one is good. This side is zone. WAN. LAN zone to LAN zone. Hello. Default cloud works with 0/0/0 Ethernet 1/1 address and 192.168.1.1. This is my next hope. Okay, this is not given. This is good. Monitor. ಸೊ ಇಲ್ಲಿ ನಮಗೆ ಲೈಸೆನ್ಸ್ ಇದ್ರೆ ನಾವು ಟ್ರಾಫಿಕ್ ನ ನೀಟಾಗಿ ಮಾನಿಟರ್ ಮಾಡಬಹುದು. ಲೈಸೆನ್ಸ್ ಇಲ್ಲ ಅಂದ್ರೆ ಮಾನಿಟರ್ ಮಾಡಬಹುದು. ಈ ಸೆಷನ್ ಬ್ರೌಸರ್ ನಿಲೇಶ್ ವಾಯ್ಸ್ ಕ್ಲಿಯರ್ ಇಲ್ಲ ನಿಲೇಶ್, ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ. ನನ್ನ ಹತ್ರ ಬ್ಲೂಟೂತ್ ಇಲ್ಲ, ಡೆಡ್ ಆಗೋಯ್ತು. ಇವಾಗ ಬರ್ತಾ ಇದೆ, ಇವಾಗ ಬರ್ತಾ ಇದೆಯಲ್ಲ? ಹೋಗಿ ಬರ್ತಾ ಇದೆ. ಓಕೆ. ಇವಾಗ ಬರ್ತಾ ಇದೆ. ಇಲ್ಲಿ ಸದ್ಯಕ್ಕೆ ನಾನು ಟ್ರಾಫಿಕ್ ನೋಡ್ಬೋದು. ಲ್ಯಾನ್ ಝೋನ್ ಇಂದ ವ್ಯಾನ್ ಝೋನು. ಇದೊಂದು ಯಾವುದು ಐ ಪಿ ತೋರಿಸ್ತಾ ಇದೆ. ಸೊ ರಿಫ್ರೆಶ್ ಇಟ್. 169 ಬಂದಿದೆಯಲ್ಲ ಅಪೀಪ. ಮೇ ಬಿ ಓಲ್ಡ್ ಲಾಗ್ 1.8.8 ಮಾಡೋಣ. ಟ್ರಾಫಿಕ್ ಇನಿಷಿಯೇಟ್ ಆಗುತ್ತೆ ಅಂತ. ಸೊ ಲೈಸೆನ್ಸ್ ಇದ್ರೆ ಅದು ನೀಟಾಗಿ ಮಾನಿಟರ್ ಮಾಡಬಹುದು ಟ್ರಾಫಿಕ್. ಲೈಸೆನ್ಸ್ ಇಲ್ಲ ಅಲ್ಲ, ಸೊ ಪ್ರಾಬ್ಲಮ್. ನಿಲೇಶ್, ಈ ಐ ಪಿ ಬರಬಾರ್ದು ತಾನೆ? ಯಾವುದು ಐ ಪಿ ಬರಬಾರ್ದಲ್ಲ? ಯಾವ ಐ ಪಿ? ಈ ಐ ಪಿ 169 ಸೀರೀಸ್. ಯಾ ಅದು DHCP 169 ಸೀರೀಸ್ ಬರಬಾರ್ದಲ್ಲ? ತಗೊಳುತ್ತೆ. DHCP ಫೇಲ್ ಆದ್ರೆ ತಾನೆ ಬರೋದು? ಫೇಲ್ ಆದ್ರೆ ತಗೊಳುತ್ತೆ. ಯಾ ಕರೆಕ್ಟ್. ಬಟ್ ನನಗೆ ಈ ಸಿಸ್ಟಮ್ಗೆ ತಗೊಂಡೈತೆ. ಸೊ ಯಾವುದೋ ಬೇರೆ ಸಿಸ್ಟಮ್ಗೆ ಫೇಲ್ ಆಗಿದೆ ಅನ್ಸುತ್ತೆ, ಇದಕ್ಕೆ ಅನ್ಸುತ್ತೆ. ಸೊ ಈ ಸಿಸ್ಟಮ್ಗೆ ಫೇಲ್ ಆಗಿದೆ, ಇದು ಬೇರೆ ಸಿಸ್ಟಮ್ ಅಲ್ವಾ, ಅದರದ್ದು ಟ್ರಾಫಿಕ್ ಬರುತ್ತೆ. ಅದರದ್ದು ಇದು ಯಾವ ಸಿಸ್ಟಮ್ ತಗೊಂಡಿರೋದು 169 ಸೀರೀಸ್? ವಿಂಡೋಸ್ 1 ಇದು ವಿಲೈನ್ 20. ಸೊ ಅದಕ್ಕೆ DHCP ಕಾನ್ಫಿಗರ್ ಮಾಡಿಲ್ಲ ನಾವು ಫೈರ್ವಾಲ್ ಅಲ್ಲಿ, ಅದಕ್ಕೆ ಅದು ತಗೊಂಡಿರೋದು. ಸೊ ಅದು ಬೇಕಾಗಿಲ್ಲ ನಮ್ಗೆ. ಬೇಕಾಗಿರೋದು ನಾವು ಇಲ್ಲಿಂದ ಹೋಗ್ಬೇಕಾಗುತ್ತೆ. ಟ್ರಾಫಿಕ್ ಜನರೇಟ್ ಆಗ್ತಾ ಇಲ್ಲ, ಮೇ ಬಿ ಟೈಮ್ ತಗೊಳ್ತಾ ಹೋಗ್ತೀನಿ. ಯಾ ಜನರೇಟ್ ಆಯ್ತು. ಸೊ 30 ಇಂದ ಟ್ರಾಫಿಕ್ ಬರ್ತಾ ಇದೆ ಈ ಸೈಡ್. ಸೊ ಇಲ್ಲಿ ಡೈರೆಕ್ಷನ್ ಫ್ರಮ್ ಝೋನ್, ಲ್ಯಾನ್ ಝೋನ್. ಸೊ C to ಸರ್ವರ್, ಲೈಕ್ ಕ್ಲೈಂಟ್ ಟು ಸರ್ವರ್, ಸರ್ವರ್ ಟು ಕ್ಲೈಂಟ್ ಎರಡು ಇದಾವೆ ನಮ್ಮ ಹತ್ರ. ಸೊ 1.30 ಡೆಸ್ಟಿನೇಷನ್ 1.455. ಓಕೆ, ಡೆಸ್ಟಿನೇಷನ್ 130. ಇಲ್ಲಿ ನ್ಯಾಟ್ ಟ್ರಾನ್ಸ್ಲೇಷನ್ ಇಶ್ಯೂ ಇದೆ. ನ್ಯಾಟ್ ಮಾಡಿದ್ರೆ ಕಾನ್ಫಿಗರ್ ಇದರಲ್ಲಿ. ಯಾ ನ್ಯಾಟ್ ಕಾನ್ಫಿಗರೇಷನ್ ಇದೆ, ಬಟ್ ಸಮಥಿಂಗ್ ಇಸ್ ಮಿಸ್ಸಿಂಗ್. This is the NAT, LAN to WAN packet. The report NAT packet and zone. Source LAN zone correct ಆಗಿದೆ. Destination WAN zone correct ಆಗಿದೆ. Ethernet to destination interface correct ಆಗಿದೆ. 1/1 ನಮ್ದು ಸರ್ವಿಸ್ ಇದೆ. ಸೊ ಟ್ರಾನ್ಸ್ಲೇಟ್ ಪ್ಯಾಕೆಟ್ ಟು ಡೈನಾಮಿಕ್ IP ಕರೆಕ್ಟ್ ಆಗಿದೆ. ಇಂಟರ್ಫೇಸ್
Still it's not translating. Why? Try to ping this CLI mode. Parallel in the destination pin ಮಾಡಬೇಕು. Ping source 10.1.4.1 so host ನಮ್ದು 10.1.4.2 yeah firewall ಇಂದಾನು ರೀಚ್ ಆಗಿದೆ so yeah confirm traffic ಎಲ್ಲೋ ಬ್ಲಾಕ್ ಆಗ್ತಾ ಇದೆ NAT firewall ಇಂದಾನು ನೀಲೇಶ್ ಇದ್ರಲ್ಲಿ ಪಿಂಗ್ ಮಾಡೋದು ಸ್ವಲ್ಪ ಇದು ಪ್ರೊಸೀಜರ್ ಬೇರೆ ಇದೆ. ಸೋರ್ಸ್ ಅಂತ ಹಾಕ್ತಿದ್ಯಾ ಡೆಸ್ಟಿನೇಷನ್ ಹಾಕಿ ಆಮೇಲೆ ಇದ್ ಮಾಡಿ. yes exactly so ನಮಗೆ ಅದೇ ಬೈ ಡಿಫಾಲ್ಟ್ ಕಮಾಂಡ್ ಅದು ಪಿಂಗ್ ಸೋರ್ಸ್ ಅಂದ್ರೆ ನಮ್ಮ ಹತ್ರ ಎಲ್ಲಿಂದ ಮಾಡ್ತಾ ಇದೀವಿ 4.1 ಇಂದ ಪಿಂಗ್ ಮಾಡ್ತಾ ಇದೀವಿ ಡೆಸ್ಟಿನೇಷನ್ ನಮ್ದು ಸಿಸ್ಟಮ್ ಕ್ಲೈಂಟ್ ಸಿಸ್ಟಮ್ ಇದು ನೀನು CLI ಮೋಡಲ್ ಇರೋದಾ ಫೈವ್ ಅಲ್ಲಿ? ಸೊ 5 ಇಂದಾನು ಪಿಂಗ್ ಮಾಡ್ಬೋದು ಅಂದ್ರೆ ಇದು ವಿಲ್ಯಾನ್ 4 ಫಸ್ಟ್ ಇದ್ದಿದ್ದು ಇದು ವಿಲ್ಯಾನ್ 5 ಇಂದ ಮಾಡ್ತಾ ಇದೆ ಆ ಪರ್ಟಿಕ್ಯುಲರ್ ವಿಲ್ಯಾನ್ ಪಿಂಗ್ ಡೈರೆಕ್ಟ್ ಪಿಂಗ್ ಮಾಡಿದ್ರೆ ಕಮಾಂಡ್ ತಗೊಳ್ಳಲ್ಲ ಪಿಂಗ್ 10.1. ಪಿಂಗ್ ಹಾಕಿ ಹೋಸ್ಟ್ IP ಹಾಕಿದ್ರೆ ಬರಲ್ವಾ? ಡೈರೆಕ್ಟ್ ಬರಲ್ಲ ಡೈರೆಕ್ಟ್ ಪಿಂಗ್ ಕಮಾಂಡ್ ತಗೊಳ್ಳಲ್ಲ ಪಿಂಗ್ ಹೋಸ್ಟ್ ತಗೊಳ್ಳಲ್ಲ ಅದಕ್ಕೆ ಸೋರ್ಸ್ ಹೇಳಬೇಕು ಎಲ್ಲಿ ಸೋರ್ಸ್ ಇಂದ ಡೆಸ್ಟಿನೇಷನ್ ಫೈರ್ವಾಲ್ಗೆ ಅದೇ ಇಂಪಾರ್ಟೆಂಟ್ ಕಾನ್ಫಿಗರೇಷನ್ ಈ ತರ ಇರಲ್ಲ ಒಂದೇನಾ ಇಲ್ಲ ಬೇರೆ ಯಾವ್ದ್ರಲ್ಲೂ ಹಿಂಗೆ ಮಾಡ್ಬೇಕಾ ಈ ತರ ಸೋರ್ಸ್ IP ಡೆಸ್ಟಿನೇಷನ್ IP ಎಸ್ ಬೇರೆ ಫೈರ್ವಾಲ್ ಅಲ್ಲೂ ಅದೇ ಬರುತ್ತೆ ಡೆಸ್ಟಿನೇಷನ್ ಹೋಸ್ಟ್ ಅನ್ರೀಚಬಲ್ ಓಕೆ result 8.8.8.8 ಸೈಜ್ ಮಾಡೋಣ result 5 pages load here loading ping router then window you can see the till 10 and rating.
Interface would be source address would be n dot 1 dot 4 dot p particular p package. Nilesh, is this ಹ್ಮ್ ಹೇಳಿ ಸೌಂಡ್ ಬ್ರೇಕ್ ಆಯ್ತು ನಿಮ್ದು. ISP IP ಅಲ್ವಾ ನೀವು ಅಸೈನ್ ಮಾಡಿದ್ದು ಔಟ್ಪುಟ್ಗೆ? ಔಟ್ಪುಟ್ ಅಲ್ವಾ ಇಂಟರ್ಫೇಸ್ ಇದು ಅಲ್ವಾ? ISP IP ತಾನೇ ಇದು? ಇದು ಐ ಎಸ್ ಪಿ ಐ ಪಿ. ಸೊ ನನಗೆ ಏನಿದೆ ಅಲ್ವಾ ಈ ಐ ಪಿ ಏನಿದೆ ಅಲ್ವಾ, ಸೊ ಅದು ಟ್ರಾನ್ಸ್ಲೇಟ್ ಆಗಬೇಕು ಐ ಎಸ್ ಪಿ ಐ ಪಿಗೆ, ಪ್ಲಸ್ ಪೋರ್ಟ್ ನಂಬರ್ ಆ್ಯಡ್ ಆಗಬೇಕು. ಓಕೆ. ಅದನ್ನೇ ಮಾಡ್ತಾ ಇದ್ದೀನಿ ಟ್ರಾನ್ಸ್ಲೇಟ್ ಮಾಡಿ. ಸೊ ಇಲ್ಲಿ ಸೋರ್ಸ್ ಅಡ್ರೆಸ್ ನಾನು ಮೆನ್ಷನ್ ಮಾಡಿದ್ದೀನಿ, ಡೆಸ್ಟಿನೇಷನ್ ಎನಿ ಇಟ್ಟಿದ್ದೀನಿ, ಸೋರ್ಸ್ ಬದಿ ಇದು ಒಂದು ಐ ಪಿ ಅಸೈನ್ ಮಾಡಿ ಟ್ರಾನ್ಸ್ಲೇಟ್ ಆಗಿದೆ. ನೋಡೋಣ, ಲೆಟ್ಸ್ ಟ್ರೈ, ಲೆಟ್ಸ್ ಕಮಿಟ್. ಎಲ್ಲೋ ಮಿಸ್ ಹೊಡಿತಾ ಇದೆ, ನಾಟ್ ಶೋರ್ ವೈ ಆರ್ ವೇರ್. ಇಲ್ಲ ಆಮೇಲೆ ಸೆಪರೇಟ್ ಝೋನ್ ಮಾಡಬೇಕಾಗುತ್ತೆ. ಸೊ ವಿಲನ್ 10ಗೆ ಸೆಪರೇಟ್ ಝೋನು, 20ಗೆ 30ಗೆ 40ಗೆ ಸೆಪರೇಟ್ ಝೋನ್ ಮಾಡಬೇಕು. ಸೊ ಮೇ ಬಿ ಸಿಂಗಲ್ ಝೋನ್ ಮೇ ಬಿ ಕಾನ್ಫ್ಲಿಕ್ಟ್ ಆಗ್ತಾ ಇದೆಯಾ ಇಲ್ವಾ ಗೊತ್ತಿಲ್ಲ. ದಟ್ ಮೈಟ್ ಬಿ ದ ರೀಸನ್. ಝೋನ್ ಮಾಡಿದ್ರೆ ಸೆಪರೇಟ್ ಝೋನ್ ಆಗುತ್ತೆ ಅಲ್ವಾ, ಏನಾಗುತ್ತೆ ಇವಾಗ? ಸೊ ಸೆಪರೇಟ್ ಝೋನ್ ಆಗುತ್ತೆ ಅಲ್ವಾ, ಸೊ ಅವಾಗ ಟ್ರಾಫಿಕ್ ಏನ್ ಬರುತ್ತೆ ಅಲ್ಲ ಸೆಪರೇಟ್ ಸೆಪರೇಟ್ ಝೋನ್ ಇಂದ ಬರುತ್ತೆ. ಸೊ ಲೈಕ್ ಪಾಲಿಸಿ 4 ಪಾಲಿಸಿ ಆಗ್ತಾವ ಅವಾಗ, ಸೊ ಆ ಪರ್ಟಿಕ್ಯುಲರ್ ಪಾಲಿಸಿಂದ ಟ್ರಾಫಿಕ್ ಬರುತ್ತೆ. ಸೊ ಮೇ ಬಿ ಅದು ರೀಸನ್ ಇರಬಹುದು, ನಾಟ್ ಶೋರ್. ಇವಾಗ ಕರೆಂಟ್ಲಿ ಬರೀ 2 ಝೋನ್ ಇರೋದಲ್ಲ. ಇವಾಗ ನಮಗೆ ಎಂಡ್ ಹ್ಮ್ ಎಂಡ್ ಪಿ ಸಿ ಇಂದ ನಮ್ಮ ನೆಟ್ವರ್ಕಿಂಗ್ ಎಂಡ್ ಪಿ ಸಿ ಏನಿರುತ್ತೋ ಅಲ್ಲಿಂದ ಹ್ಮ್ ನಮ್ಮ ಇದು ಫೈರ್ ವಾಲ್ದು ಇಂಟರ್ಫೇಸ್ ಇದೆಯಲ್ಲ, ಅಂದ್ರೆ ಇಂಟರ್ನಲ್ ಹೋಗ್ತಾ ಇದೆಯಲ್ಲ, ಯಾ ಅಲ್ಲಿವರೆಗೂ ಪಿಂಗ್ ಆಗ್ತಾ ಇದೆಯಾ? ISP IP ಗೆ ಪಿಂಗ್ ಆಗ್ತಾ ಇಲ್ಲ ಅಂತಿರೋದು? ಎಸ್ ಕರೆಕ್ಟ್. ಫೈರ್ವಾಲ್ ಇಂದ ಆಚೆ ಟ್ರಾಫಿಕ್ ಹೋಗ್ತಾ ಇಲ್ಲ, ಪಬ್ಲಿಕ್ IP ಪಿಂಗ್ ಆಗ್ತಾ ಇಲ್ಲ. ಪಬ್ಲಿಕ್ ಐ ಪಿ ಆಗ್ತಾ ಇದೆ. ಸೊ ಫೈರ್ವಾಲ್ ಇಂದ ಆಚೆ, ಪಬ್ಲಿಕ್ IP ಗೆ ಪಿಂಗ್ ಆಗ್ತಾ ಇಲ್ಲ. ಎಸ್ ಕರೆಕ್ಟ್. ಹ್ಮ್ ಪಬ್ಲಿಕ್ ಐ ಪಿಗೆ ಹೋಗ್ತಾ ಇಲ್ಲ, ನಾವು ಪಬ್ಲಿಕ್ ಮೇಲೆ ಹೋಗ್ತಾ ಇಲ್ಲ. ಸೊ ಅದು ರೀಚ್ ಆಗ್ಬೇಕು. ಈಗ ಹಾ ping 8.8.8. No, still no. So there could be a reason. ಸೌಂಡ್ ಹೋಯ್ತು ನಿಮ್ದು. ಇಲ್ಲ ಯಾರು ಮಾತಾಡಿಲ್ಲ. ಹೌದಾ, ಓಕೆ. ಇವಾಗ ನ್ಯಾಟ್ ಕಾನ್ಫಿಗರೇಷನ್ ಎಲ್ಲ ಕರೆಕ್ಟ್ ಇದೆ ಅಂತ ಹೆಂಗ್ ಏನಿದೆ ಚೆಕ್ ಮಾಡ್ಕೊಳೋದು? ಅಂದ್ರೆ ಪ್ರಾಪರ್ ಮಾಡಿದೀವಿ ಅಂದ್ರೆ ಏನಾದ್ರು ಇಶ್ಯೂ ಇದೆ ನ್ಯಾಟ್ ಅಲ್ಲಿ ಅಂತ ಏನಾದ್ರು ನಮಗೆ? ಸೊ ಅದನ್ನ ನಾವು ಮಾನಿಟರ್ ಮಾಡಿ ನೋಡ್ಬೋದು, ಟ್ರಾಫಿಕ್ ಮಾನಿಟರ್ ಮಾಡಿ. ಸೊ ಲಾಗ್ ಜನರೇಟ್ ಆಗ್ತಾವಲ್ಲ, ಸೊ ಅದರಲ್ಲಿ ನೋಡ್ಬೋದು. ಬಟ್ ನಮ್ದು ಇದರಲ್ಲಿ ಲೈಸೆನ್ಸ್ ಇಲ್ಲ ಅಲ್ಲ, ಸೊ ಅದಕ್ಕೆ ನಮಗೆ ಪ್ರಾಪರ್ ಮಾನಿಟರ್ ಮಾಡೋಕ್ಕಾಗಲ್ಲ. ಸೊ ಅದು ಪ್ರಾಬ್ಲಮ್. ಇಲ್ಲಿ ಇವಾಗ ನಾವು ನಾರ್ಮಲ್ ಲಾಗ್ಸ್ ನೋಡ್ಬೋದು. ಸೊ ಫ್ರಮ್ ಝೋನ್ ಲ್ಯಾನ್ ಇಂದ